ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ತಲೆಯಲ್ಲಿ ಫುಲ್ಲು ಒಟ್ಟಾಗ್ಬಿಟ್ಟಿತ್ತು. ಆ ಕಾರಣಕ್ಕೆ ನೋಡಿ ಒಂದು ಸ್ವಲ್ಪ ಮೆಂತೆಕಾಳು, ಸ್ವಲ್ಪ ಒಣಗೋಗಿದ್ದು ಬೇವಿನ ಸೊಪ್ಪು ಎಲೆ ಹಸಿದಿದ್ರೂ ನಡೀತೈತೆ. ಒಂದು 3 ಕರ್ಪೂರ ತೊಗೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ತೊಗೊಂಡು ಅದರಲ್ಲೇ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡು ತಲೆಗೆ ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿಕೊಂಡ್ರೆ, ಒಂದು 2-3 ಸಲ ಮಾಡಿಕೊಂಡ್ರೆ ಸಾಕು. ತೌಡು ಕಮ್ಮಿ ಆಗುತ್ತೆ, ಒಟ್ಟು ಕಮ್ಮಿ ಆಗುತ್ತೆ. ಸುಮ್ಮನೆ ಗಿಂಪು ಬಳಸೋ ಬದಲು ಇದನ್ನು ಸ್ವಲ್ಪ ಬಿಸಿ ಆದ ತಕ್ಷಣ ಕರ್ಪೂರ, ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಗೋಯಿತು. ಹಾಗೆ ಒಂದು ಸೈಡು ಬಿಸಿ ಮಾಡಿ ನಮ್ಮ ಪಾಪು ಒಂದು ಸ್ವಲ್ಪ ಹಚ್ಬಿಟ್ಟು ನಾನೊಂದು ಸ್ವಲ್ಪ ಹಚ್ಕೊಳ್ಳೋಣ ಅಂತಂದು ತೆಗ್ದಿಟ್ಟಿದ್ದೀನಿ. ನಿನ್ನೆ ಮೆಹಂದಿ ಹಚ್ಕೊಳ್ಳೋಣ ಅಂತ ಮೆಹಂದಿ ಕಲಸಿಟ್ಟಿದ್ದೆ. ಅದನ್ನು ಒಂದು ಸ್ವಲ್ಪ ನಾನೇ ತಲೆಗೆಲ್ಲ ಹಚ್ಕೊತಾ ಇದ್ದೀನಿ. ತಲೆಗೆಲ್ಲ ಹಚ್ಕೊಂಡು ಫುಲ್ಲು ಬುಡಕ್ಕೆಲ್ಲ ಕೂದಲಕ್ಕೆ ನನಗೆ 1-2-3 ಆಗಿದ್ವು ಬಿಳೆ ಕೂದಲು. ಅದಕ್ಕೋಸ್ಕರ ಹಾಕ್ಕೊಂಡು ಬೇಗ ಸಂಜೆ ಇಲ್ಲಿ ನಮ್ಮ ಮನೆ ಹತ್ರ ಅಂದರೆ ಊರಲ್ಲಿ, ಇಲ್ಲೇ ನಗರದಲ್ಲೇ ತೇರಿದೆ, ಹನುಮಂತಪ್ಪನ ತೇರಿದೆ. ಹನುಮಂತಂದು ಕಾರಣಕ್ಕೆ ಹೋಗೋಣ ಅಂತಂದು ಎಲ್ಲ ಹಚ್ಚಿದ್ದೀನಿ ನೋಡಿ. ಹಚ್ಚಿದ ತಕ್ಷಣವೇ ಸ್ವಲ್ಪ ಕೆಂಪಾಗಿದೆ ಕೈ. ಇಷ್ಟೆಲ್ಲ ನೀಟಾಗಿ ಹಚ್ಕೊಂಡು ಸ್ನಾನ ಮಾಡ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನಾನು ನಮ್ಮ ಪಾಪು ದೇವಸ್ಥಾನದ ರಥ ಎಲ್ಲ ನಿಂತ್ಕೊಂಡಿದೆ. ಇನ್ನೂ ರಥಕ್ಕೆ ಪೂಜೆ ಆಗೈತಿ ಬೆಳಗ್ಗೆನೇ, ಆದರೂ ಇನ್ನೂ ತೇರು ಮುಂದೆ ಹೋಗಿದ್ದಿಲ್ಲ. ಅದಕ್ಕೋಸ್ಕರ ನೋಡ್ಕೊಂಡು ಹೋಗೋಣ ಅಂತಂದು ಬಂದ್ವಿ. ಪ್ರಸಾದ ಇತ್ತು, ಪ್ರಸಾದನೂ ಮಾಡ್ಕೊಂಡು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಪೂಜೆ ಮುಗಿಸ್ಕೊಂಡು ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ನಾನು ನನ್ನ ಮಗ ಇಬ್ಬರು ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು, ಇಲ್ಲಿ ದೇವಸ್ಥಾನದ ಎದುರುಗಡೆ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲೇ ಪ್ರಸಾದ ಇಟ್ಟಿದ್ರು. ಪ್ರಸಾದ ಇಸ್ಕೊಂಡು ಬಂದು ತಿಂದ್ಬಿಟ್ಟು ಹೋಗೋಣ ಅಂತಂದು ಬಂದ್ವಿ. ಪಾಯಸ, ಗೋಧಿ ಪಾಯಸ ಮತ್ತು ಬದನೆಕಾಯಿ ಪಲ್ಯ, ಉಪ್ಪಿನಕಾಯಿ, ಟೊಮೊಟೊ ಬಾತು ತಿಂದ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಆವಾಗಲೇ ತೇರಿಗೆ ರೆಡಿ ಮಾಡ್ತಾಯಿದ್ದಾರೆ. ಸಂಜೆ 5 ಗಂಟೆ ತೇರಿಗೆ. ನಾವು ಅದಕ್ಕೆ 5 ಗಂಟೆ ಮಟ್ಟಿಗೆ ಏನು ಮಾಡೋದು ಅಂತ ಪ್ರಸಾದ ತಿಂದ್ಕೊಂಡು ಮನೆಗೆ ಬಂದು ಮತ್ತು ಸಂಜೆ 5 ಗಂಟೆ ಬಂದ್ವಿ. 5 ಗಂಟೆ ಅಷ್ಟರಲ್ಲೇ ಸ್ವಲ್ಪ ನಾವು ಬರೋಷ್ಟರಲ್ಲೇ 6 ಗಂಟೆ ಆಯಿತು. ಸ್ವಲ್ಪ ಬೆಳಕು ಇತ್ತು, ಸ್ವಲ್ಪ ಕತ್ಲಿತ್ತು. ಆವಾಗಲೇ ಇಷ್ಟು ತೇರು ಮುಂದೆ ಹೋಗ್ಬಿಟ್ಟಿತ್ತು. ನಾವು ಬರೋ ಅಷ್ಟರಲ್ಲೇ ಹೋಗ್ಲಿ ಬಿಡು ಅಂತಂದು ಮತ್ತೆ ಇನ್ನೊಂದು ಸಲ ನಮಸ್ಕಾರ ಮಾಡ್ಕೊಂಡು ಸ್ವಲ್ಪ ತನ ಕುತ್ಕೊಂಡು ದೇವಸ್ಥಾನದಲ್ಲೇ ಕುತ್ಕೊಂಡಿದ್ವಿ ತೇರು ಬರಲಿ ಅಂತ. ತೇರು ಬರ್ತಾಯಿದೆ ಅಂದ ತಕ್ಷಣವೇ ನಾವು ಎದ್ದು ಹೊರಗೆ ಬಂದ್ವಿ. ದೇವಸ್ಥಾನದಿಂದ ಸಖತ್ತು ಜನ ಬಂದ್ಬಿಟ್ಟಿದ್ರು. ನಾನು ಅದಕ್ಕೆ ಸ್ವಲ್ಪ ಬಂದಿದ್ದೀವಿ, ಹೆಂಗೋ ತೇರು ನೋಡ್ಕೊಂಡೇ ಹೋಗೋಣ ಅಂತಂದು ಬಂದ್ವಿ. ಸ್ವಲ್ಪ ದೇವಸ್ಥಾನಕ್ಕೆಲ್ಲ ಅಡ್ಡಾಡಿದ್ವಿ. ಜನಗಳೆಲ್ಲ ಇದ್ದರು, ಕಳಸ ಎಲ್ಲ ತುಂಬಿದ್ರು. ಅದೆಲ್ಲ ನೋಡ್ಕೊಂಬಿಟ್ಟು ಬಂದು ಆಮೇಲೆ ಈ ಸೈಡು ಜನಗಳೆಲ್ಲರೂ ಹಾಡು ಹೇಳೋದು ಅದೆಲ್ಲ ಮಾಡ್ತಾಯಿದ್ರು. ನಾವು ಹಾಗೆ ಹೊರಗೆ ಬಂದ್ವಿ. ಅಲ್ಲಿ ಕಳಸ ಬರ್ತಾಯಿದೆ, ಇದು ತೇರು ಬರ್ತಾಯಿದೆ ಅಂದ ತಕ್ಷಣ ಇಲ್ಲಿ ನೋಡಿ ಇಷ್ಟೊಂದು ಜನ ಡ್ಯಾನ್ಸಿಗೆಲ್ಲ ತಯಾರು ಮಾಡ್ಕೊಂಡಿದ್ರು. ಡ್ಯಾನ್ಸ್ ಕೋಲಾಟ ಆಡ್ತಾಯಿದ್ದಾರೆ. ಆ ಕಡೆ ಡೋಲ್ ಬಾರಿಸೋರು ಎಲ್ಲರೂ ಬಂದಿದ್ದರು. ತೇರಲ್ಲಿ ಬರ್ತಾಯಿದೆ. ನಾವಿಲ್ಲಿ ಹತ್ರನೇ ನಿಂತ್ಕೊಂಡು ನೋಡ್ತಾಯಿದ್ವಿ. ನೋಡಿ ಸ್ವಲ್ಪ ತನ ನೋಡ್ಕೊಂಡೇ ಹೋಗ್ಬಿಡೋಣ, ಇಲ್ಲಿ ಮಟ್ಟ ಬಂದಿದ್ದೀವಿ ಅಂತಂದು. ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಹನುಮಂತನ ತೇರು ಬಂತು ನೋಡಿ. ಆಂಜನೇಯ, ನಮ್ಮ ಮನೆ ಹತ್ರ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆ. ಆ ದೇವಸ್ಥಾನದ್ದು ತೇರು ಫುಲ್ಲು ಜೋರಾಗಿ ಮಾಡಿದ್ರು. ಎಷ್ಟೊತ್ತನ ನಾವು ನಿಂತ್ಕೊಂಡ್ವಿ. ಅಲ್ಲಿಂದ ಬರೋ ಅಷ್ಟಲ್ಲೇ ಸಾಕಾಗೋಯ್ತು ನನಗಂತೂ. ಫುಲ್ ಜನ ಅಂದರೆ ಜನ. ಮಧ್ಯಾಹ್ನ ಊಟ ಬೇರೆ ಜಾಸ್ತಿ ಆಗ್ಬಿಟ್ಟಿತ್ತು. ಬಂದರೆ ಮಲ್ಕೊಂಬಿಡೋಣ ಅಂತಂದು ಅದೇ ಅಡುಗೆ ಏನೂ ಮಾಡೋದು ಬೇಡ ಅಂತಂದು ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಆಂಜನೇಯನ ತೇರನ್ನ ಎತ್ಕೊಂಡು ಬರ್ತಾಯಿದ್ದಾರೆ ಆಂಜನೇಯನ. ನನಗೂ ಕಣ್ಣು ಮುಂದೆನೇ ನೋಡಿ ಫುಲ್ ಖುಷಿ ಆಗೋಯ್ತು. ನನ್ನ ಎದುರುಗಡೆನೇ ಹೋಯ್ತು. ಆ ಕಾರಣಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.